ಯಾರ ಮನೆಗೆ ಹೋಗೋಣ? ಯಾರ ಮನೆಗೆ ಹೋದ್ರೂ ನನ್ನೇನು ಬೇಡ ಅಂತ ಅನ್ನಕ್ಕಿಲ್ಲ ಬಿಡು. ಯಾರ ಮನೆಗೆ ಹೋದ್ರೂ ಬಾ 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 ಅಂತ ನೀನೇ ಕರೀತಾರೆ. ಲೇ ರೋಜಾ, ನಿನ್ನ ಮನೆಯಿಂದ ಈಚೆ ಕಡೆಗೆ ಹಾಕಿದ ತಕ್ಷಣ ನಾನು ಬೀದಿಗೆ ಬರೋಕ್ಕಿಲ್ಲ. ನಾನು ಸರಿಯಾಗಿ ನಿನಗೆ ನನಗೂ ಫ್ರೆಂಡುಗಳವ್ರೆ. ನಾನು ಅವ್ರ ತಾಗ ದುಡ್ಡು ಇಸ್ಕೊಂಡು ನಾನು ವ್ಯಾಪಾರ ಶುರು ಮಾಡ್ಕೊಂಡು ನಿನಗಿನ್ನ ಒಂದು ಲೆವೆಲ್ ಶಾನೆ ಬೆಳಕು ತೋರಿಸ್ತೀನಿ. ನಿನ್ನ ಆಸ್ತಿನೂ ನನ್ನ ಕೈಯಾಗೆ ಇರ್ತದೆ. ಹೆಂಗೆ ಕಿತ್ಕೋಬೇಕು ಅಂತ ಹೇಳ್ಬಿಟ್ಟು ನನಗೆ ಸಂದ ಗೊತ್ತು. ಹಂಗೇನಿಯ ಕಿತ್ಕೋತೀನಿ. ನಾನು ಮಾಡ್ತಿರೋ ಪಿಲಾನೇನಿಯ ಸರಿಯಾಗೈತೆ ಅಲ್ವಾ? ಯಾರ ಮನೆಗೆ ಹೋಗಿ ಕೇಳಿ ಫಸ್ಟು? ಸಂಕ್ರಮಣರ ಮನೆಗೆ ಹೋಗ್ಲಾ? ಯಾರಾದ್ರೂ ಕರ್ಕಂತಾರೆ. ಫಸ್ಟು ಚಿಕ್ಕ ಚಿಕ್ಕ ಮನೆಗಳಿಗೆಲ್ಲ ಹೋಗೋದು ಬೇಡ. ದೊಡ್ಡ ದೊಡ್ಡ ಮನೆಗಳಿಗೆ ನೀವು ಹೋಗಿ ಕೇಳಬೇಕು. ಸಣ್ಣ ಸಣ್ಣ ಮನೆಗಳಿಗೆ ಹೋಗ್ಬಿಟ್ರೆ ಕೂಳು ನೀರು ಇರೋಕ್ಕಿಲ್ಲ. ಅವ್ರ ಮನೆಗೆ ಹೋಗ್ಬಿಟ್ಟು ಏನು ಮಾಡಬೇಕು? ಯಾರು ಚೆನ್ನಾಗಿರೋ ಕುಳುಗಳು ಮನೆಗೆ ನೀವು ಹೋಗ್ಬೇಕು. ಯಾರ ಮನೆಗೆ ಹೋಗೋಣ? ಸಾವುಕರೇ, ವಿ ಸಿ ಎಲ್ಲನೂ ನನಗೂ ಗೊತ್ತಾಯ್ತು. ವಿ ಸಿ ಎಲ್ಲನೂ ನನಗೂ ಭಾಳ ಬೇಜಾರಾಯ್ತಾಯ್ತು ಸಾವುಕರೇ. ನಿಮಗೆ ಇಂಥ ವಿ ಸಿ ಎಲ್ಲ ಕೇಳ್ಬಿಟ್ಟು ನಿಮ್ಮ ಆಸ್ತಿನ ನಿಮಗೆ ಏನು ದಿಕ್ಕಿಲ್ದಂಗೆ ಮನೆಯಿಂದ ಈಚೆ ಕಡೆ ಕಳಿಸ್ಬಿಟ್ಟವ್ರೆ ಅಂತ ಹೇಳ್ಬಿಟ್ಟು ನನಗೆ ಭಾಳ ನೋವಾಯ್ತಾಯ್ತು ಸಾವುಕರೇ. ನನಗಂತೂ ಭಾಳ ನೋವಾಯ್ತಾಯ್ತು ನನಗಂತೂ ಸಾವುಕರೇ. ನಿಮ್ಮನ್ನ ಈ ಥರ ಬೀದಿ ಸುತ್ತೋದು ನನ್ನ ಕೈಲಿ ನೋಡೋಕ್ಕಾಗಲ್ಲ ಸಾವುಕರೇ. ದೇವರನ್ನು ನೋಡೋಕ್ಕಾಗಲ್ಲ. ನನಗೆ ಅನ್ನಕ್ಕೆ ಊಟಕ್ಕೆ ಹಾಕಿರೋರು ನೀವು. ಏನೋ ಬೈದಿರ್ಬೋದು, ಉಗ್ತಿರ್ಬೋದು, ಏನೋ ಮಾಡಿರ್ಬೋದು. ಆದ್ರೂ ನೀವು ನನಗೆ 3 ಹೊತ್ತು ಊಟಕ್ಕೆ ಹೊಂದಿಸ್ಕೊಳ್ಳೋಷ್ಟು ಸಹಾಯ ಮಾಡಿದ್ದೀರಾ ಅಂತಂದಮೇಲೆ ಇವತ್ತು ನೀವಿಂಥ ಕಷ್ಟದಾಗಿದ್ದರೆ ನಿಮ್ಮನ್ನು ಬೀದಿನಾಗ ಬಿಡೋಕ್ಕಾಯ್ತದೆ ಸಾವುಕರೇ. ಬನ್ನಿ, ನನ್ನ ಗುಡಿಸ್ಲೇನಿಯ ಮನೆ, ದೊಡ್ಡರ ಮನೆ ಅಂತೂ ಅಲ್ಲ, ಗುಡಿಸ್ಲೇನಿಯ ಮನೆ. ಅಲ್ಲಿಗೇನಿಯ ಬನ್ನಿ ಸಾವುಕರೇ. ಅಲ್ಲೇನಿಯ ಕರ್ಕೊಂಡು ಹೋಗ್ಬಿಟ್ಟು ನಿಮ್ಮನ್ನ ನಾನು ನೋಡ್ಕೊತೀನಿ. ಬನ್ನಿ, ನಿಮ್ಗೆ ಯಾರೂ ಇಲ್ಲ ಅಂತ ಅನ್ಕೊಳ್ಳೋಕ್ಕೆ ಹೋಗ್ಬೇಡಿ. ನಾನಿದ್ದೀನಿ ಸಾವುಕರೇ. ನಿಮ್ಮ ಋಣ ತೀರ್ಸೋಕ್ಕೆ ಒಂದು ಅವಕಾಶ ಕೊಟ್ಬಿಡಿ ನನಗೆ. ಏನು ಲಾಭ ಬಗೊಳ್ತಿದ್ಯಾ? ನಿನ್ನ ಲೆವೆಲ್ ಏನು, ನನ್ನ ಲೆವೆಲ್ ಏನು? ನಾನು ಬಂದು ನಿನ್ನ ಗುಡಿಸ್ಲನಾಗಿರ್ಬೇಕಂತ. ಗುಡಿಸ್ಲನಾಗೆ ಅಂದರೆ ನಾನು ಅಷ್ಟೊಂದು ಚೀಪ್ ಆಗೋಗ್ಬಿಟ್ಟಿನಿ ಅಂತ ಹೇಳ್ತೀವಿಯಾ ನೀನು? ನಾನೆಲ್ಲಿ, ನೀನೆಲ್ಲಿ? ನಾನು ಇವನ ಮನೆಗೆ ಬಂದು ಬಿದ್ದಿರ್ಬೇಕಂತೆ. ನನಗೇನು ಗೊತ್ತಿಲ್ಲ ಅಂತ ಅನ್ಕೋಬೇಡ ಕಣ್ಲ. ನನಗೂ ಫ್ರೆಂಡುಗಳು ಬೇಜಾನವ್ರೆ. ಹೋಗಿರೋದು ನನಗೂ ಗೊತ್ತು. ನೀನು ಯಾಕೆ ಸುಮ್ಕೇನಿ ಇದು ಮಾಡ್ಕತ್ತೀಯ? ಹೋಗೋಗಿ ಸುಮ್ಕೇನಿಯಾ? ಗುಡಿಸ್ಲನಾಗಿರ್ಬೇಕಂತ, ಗುಡಿಸ್ಲನಾಗೆ. ಏನೋ ಸಾವುಕರೇ, ನಿಮ್ಮನ್ನು ಕರಿಬೇಕು ಅಂತ ಅನ್ನಿಸ್ತು, ಮನೆಗೆ ಕರೆದೆ. ನನ್ನ ಕರ್ತವ್ಯ ಅಲ್ವಾ ಸಾವುಕರೇ? ಕಷ್ಟಪಟ್ಬಿಟ್ಟು ನನಗೋಸ್ಕರ ಅಂತ ನನಗೆ ಏನೆಲ್ಲ ಮಾಡಿದ್ರಿ ನೀವು. ನಿಮಗೋಸ್ಕರ ಮಾಡೋಣ ಅಂತ. ಬಾಯಿ ಮುಚ್ಕೊಂಡು ಹೋಗ್ಲಾ. ನನಗೆ ಗೊತ್ತು ಎಲ್ಲೋಗಿ ಜೀವನ ಮಾಡಬೇಕು ಅಂತ ಹೇಳ್ಬಿಟ್ಟು. ಹೋಗಿ ಅವಳ ಮನೆಗೆ ನೀವು ಬಿದ್ದು ಕೆಲಸ ಮಾಡೋಗು. ಇನ್ನೇ ನಿನಗೂ ಬೇರೆ ದಾರಿ ಇಲ್ವಲ್ಲ. ಕೂಳು ನಡಿಬೇಕು ಅಂತಂದರೆ ಅವಳ ಮನೆಗೆ ಬಿದ್ದಿರ್ಬೇಕಲ್ಲ. ಹೋಗಿ ಬಿದ್ದಿರೋಗು. ಈ ಸಾವುಕಾರ ಇನ್ನೂ ಬುದ್ಧಿ ಬರಲಿಲ್ವಲ್ಲ? ಯಾವ ಪಟ್ಟಿ ದುರಂಕಾರ ಮಾಡ್ತಾನಲ್ಲ ಶಿವ. ಅಲ್ಲ, ಒಂದು ಊಟ ಮಾಡೋಕ್ಕೆ ಮನೆ ಕಳಕ್ಕೆ ಗುಡಿಸ್ಲಾದ್ರೇನು, ಅರಮನೆ ಆದ್ರೇನು. ಇವ ಏನು ಜಂಬ ಇಳಿಲ್ಲ ನೋಡು. ದೇವ್ರು ನೋಡ್ಕೊತಾನೆ ಬಿಡು. ನಮ್ಗೆ ಯಾಕೆ ಬಡವ ನೀನು ಮಡಗ್ದಂಗೆ ಇರುವಂತ ಇದು ಬಿಡೋಣ. ನನಗೇನಿದ್ರು ಇಂಥ ಮನೆಗಳೇ ನೀಯೇ ಸರಿ. ನನ್ನ ಫ್ರೆಂಡೇ ಅಲ್ವಾ? ಎಷ್ಟು ದಿನ ಪಾರ್ಟಿ ಮಾಡಿಲ್ಲ ನಾನು ಇವನು ಸೇರ್ಕೊಂಡು. ನೋಡೋಣ. ಜವರಾ ಇವ್ರ ಮನೆಗೆ ಇದ್ಬಿಟ್ರೆ ಇವನು ಸ್ವಲ್ಪ ಸಹಾಯ ಮಾಡ್ತಾನೆ. ಇವನು ಸಹಾಯ ತಗೊಂಡು ಏನಾರ ಒಂದು ಮಾಡಿ ಬಿಸ್ನೆಸ್ ಮಾಡಿ ಬೆಳೆದು ಬಿಡ್ಬೇಕು ನೋಡು. ಓಹೋ, ಏನ್ಲ ಹಿಂಗೆ ಬಂದ್ಬಿಟ್ಟೆ ನೀನು? ಅದೇ ಕಣ, ಅದೇ ಗೊತ್ತಾಯ್ತು ಬಿಡು. ಗೊತ್ತಾಯ್ತು. ವಿಸಿ ಎಲ್ಲನೂ ಮುಟ್ತು ನನಗೂ. ನಾನೇ ಬಂದು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಅನ್ಕೊಂಡೆ. ನೀನು ಎಲ್ಲಿಚ್ಚೋ ಏನೋ ಗೊತ್ತಾಗಲಿಲ್ಲ ನನಗೆ. ಅದಕ್ಕೆ ನಾನು ಸುಮ್ಕೆ ಆಗೋಗ್ಬಿಟ್ಟೆ. ಏನು ಸಂದಕ್ಕಿದೆಯೋ? ಹ್ಞೂ ಕಣ್ಲ, ಹಿಂಗಿದ್ದೀನಿ ಸುಮಾರಾಗೆ. ಅದೇ ನಾನು ನಿಮ್ಮ ಮನೆಗೆ ನೀವು 1-2 ದಿನ ಇದ್ಬಿಡೋಣ. ಇದ್ಬಿಟ್ಟು ನೀನೇನಾರ ಒಂಚೂರು ಸಹಾಯ ಮಾಡಿದ್ರೆ ನಾನು ಒಂಚೂರು ಏನಾರ ಬಿಸ್ನೆಸ್ ಮಾಡ್ಕೊಂಡು ಹೆಂಗನ ಮಣ್ಣನ ಆಸ್ತಿ ವಾಪಸ್ ತಗೊಂಬಿಡ್ಬೇಕಲ್ವ. ಅದಕ್ಕೆ ಏನಾರ ಪ್ಲಾನ್ ಮಾಡೋಣ ಅಂತ ಯೋಚನೆ ಮಾಡಿದೆ. ನಿಮ್ಮ ಮನೆಗೆ 1-2 ದಿನ ಇರೋಣ ಅಂತ. ಅಯ್ಯೋ, ನಮ್ಮನೆಗ ಇಲ್ಲ ಕಣ. ನಾನು ಹೆಂಡತಿ ಒಪ್ಪಕ್ಕಿಲ್ಲ. ನಾನು ಇರಿಸ್ಕೊಂತೀನಿ ಅಂದ್ರೆ ಹೆಂಡತಿ ಒಪ್ಪಕ್ಕಿಲ್ಲ ಬಿಡು. ಹಾಗೆಲ್ಲ ಬೇರೆಯವ್ರನ್ನೆಲ್ಲ ಮನೆಗೆ ಇರಿಸ್ಕೊಳಕ್ಕಾಯ್ತದ? ನೀನೇ ಯೋಚನೆ ಮಾಡು. ಇದೇನೆಲ್ಲ ಹಿಂಗೆ ಹೇಳ್ತಾ ಇದೆಯಾ? ಸಂಸಾರಸ್ತ್ರ ಮನೆ ಕಣಪ್ಪ ಇದು. ಸಂಸಾರಸ್ತ್ರ ಮನೆ. ಹಂಗೆಲ್ಲ ಬೇರೆನೆಲ್ಲ ಇರಿಸ್ಕೊಳಕ್ಕಾಯ್ತದ? ಏನೋ ದುಡ್ಡು ಗಿಡ್ಡು ಅಂದ್ರೆ ಒಂದು 500,000 ಕೊಟ್ಬಿಟ್ಟು ಸಹಾಯ ಮಾಡ್ಬೋದು. ಅಷ್ಟು ಬಿಟ್ರೆ ಮನೆಗೆಲ್ಲ ಇರಿಸ್ಕೊಳಕ್ಕಾಗಕ್ಕಿಲ್ಲ ಕಣಪ್ಪ. ಅಲ್ಲ ಕಣ್ಲ, ನಾನು ಎಷ್ಟು ಸಹಾಯ ಮಾಡಿದ್ದೀನಿ ನಿಮ್ಗೆಲ್ಲನೂ. ಈಗ ನೋಡಿದ್ರೆ ಇಂಥ ಮಾತುಗಳಾಡ್ತಿದ್ಯಲ್ವೆಲ್ಲ ನೀನು. ಇಂಥ ಮಾತಾಡಕ್ತಾನೆ ಹೆಂಗ್ಲ ಮನ್ಸು ಬರ್ತದೆ ನಿನಗೆ? ಹೇಳು ನೋಡು. ಆಗಲೇ ಬೇರೆ ಈಗಲೇ ಬೇರೆ ನೋಡು. ನಿನಗಿನ್ನ ಆಸ್ತಿನ ಕಡಿಮೆ ಇತ್ತು ನನಗೆ. ಆದ್ರೂ ನಾನು ಏನೋ ಕಷ್ಟಪಟ್ಕೊಂಡು ಇದು ಮಾಡ್ಕೊಂಡು ಜೀವನ ಮಾಡ್ಕೊಂಡಿದ್ದೀನಿ ಕಣೋ. ಹಂಗಂತ ಬಂದ್ಬಿಟ್ಟು ನನ್ನ ಹೆಂಡತಿಗೆ ಮೊದಲೇ ನನ್ನ ಕಂಡ್ರಾಗಲ್ಲ. ನಿನ್ನ ಜೊತೆ ಸೇರಿದ್ರೆ ನನ್ನ ಹೆಂಡತಿ ಉಗಿಯೋಳು. ನೀನು ಅವನ ಥರನೇ ಆಗ್ಬಿಡ್ತೀಯ ಅಂತ ಹೇಳ್ಬಿಟ್ಟು ಈಗ ಮತ್ತೆ ನಾನೇನಾದರೂ ನಿನ್ನ ಮನೆ ಕರ್ಕೊಂಡೋಗಿ ಇರಿಸ್ಕೊಬಿಟ್ರೆ ನನ್ನ ಹೆಂಡತಿ ಮನೆ ಖಾಲಿ ಮಾಡ್ಕೊಂಡು ಹೊರಟೋಗ್ಬಿಡ್ತಾಳೆ ಅಷ್ಟೇ. ಇಲ್ಲ ಕಣೋ, ಆಗಲ್ಲ. ಸರಿನಾ? ಬೇಕಾದ್ರೆ ಒಂದು 500,000 ಬೇಕಾದ್ರೆ ಕೇಳು, ಕೊಡ್ತೀನಿ. ಅಷ್ಟು ಬಿಟ್ರೆ ನೀನು ಮನೆಗೆ ಇರಿಸ್ಕೊಳಕ್ಕಾಗಲ್ಲ. ಅಲ್ಲ, ಈ ನನ್ನ ಮಗ ನಂತಾಗೇನಿಯ ಪಾರ್ಟಿ ಮಾಡ್ಕೊಂಡು ನಂತಾಗೆ ಕುಡ್ಕೊಂಡು ಎಣ್ಣೆ ಹೊಡ್ಕೊಂಡು ಇತ್ತಿದ್ದ. ಈಗ ನೋಡ್ರೆ ಮನೆಗೆ ಇರಿಸ್ಕೊಳಕ್ಕಿಲ್ಲ ಅಂತನಲ್ಲ. ಥೂ, ಏನೇನು ಒಂದು ಮನೆ ಇರೋದು ಬಿಡು. ನನಗೋಸ್ಕರ ಅಂತ ಎಷ್ಟು ಮನೆಗಳಿಲ್ಲ. ಹೋಗಿ ಕೇಳಿದ್ರಾಯ್ತು. ಈ ಲೋಪರ್ ನನ್ನ ಮಗಂಗೆ ಇನ್ನೊಂದ್ಸಲ ಹೋಗು ತುಪ್ಪ ಹಾಕ್ಬಾರ್ದು. ಯಾರ ಮನೆಗೆ ಹೋಗೋಣ ಇವಾಗ? ಥೂ, ಎಂಥ ಮಾತಂದ್ಬಿಟ್ಟ ಇವನು. ಇವ್ನು ಕಂತ್ರಿ ಬುದ್ಧಿ ನಂಗೆ ಅವತ್ತೇ ಗೊತ್ತಿದ್ರೆ ಇವ್ನು ಫ್ರೆಂಡ್ಶಿಪ್ ಏನಿಯ ಮಾಡ್ತಾ ಇರಲಿಲ್ಲ. ನಾನು ಹೋಗೋದು ಮೆಟ್ನಾಗ ಹಾಕ್ತೂರ ನಾನು ಇಕ್ತಾ ಇದ್ದೆ. ಈಗ ಗೊತ್ತಾಯ್ತೈತೆ ಇವ್ನು ಫ್ರೆಂಡ್ಶಿಪ್ಪು. ಇವನು ಹೆಂಡ್ತಿ ಬೈತಾಳಂತೆ, ಅದು ಕರ್ಕೊಂಡು ಹೋಗಿಲ್ವಂತೆ. ಬೇಡ ಬಿಡು, ನನಗೇನಂತೆ. ರಮೇಶಪ್ಪ ಓ, ಬರ್ಬೇಕು ಸಾವುಕಾರ. ಬನ್ನಿ. ಏನಿಲ್ಲ, ಸಂದಕ್ಕಿದೆಯಲ್ಲ? ಸಂದಕ್ಕಿದ್ದೀನಿ ಸಾವುಕಾರೆ. ಏನು ಇಷ್ಟೂರ ಹಿಂಗ್ ಹುಡಿಕೊಂಬಂದ್ಬಿಟ್ರಿ? ಏನಿಲ್ಲ ಕಣ್ಲ, ಅದೇನಿಯ ನಂದೇನೋ ಹೊಸಿ ಪ್ರಾಬ್ಲಮ್ ಆಯಿತು ಮನೆ ಕಡೆ. ಅದಕ್ಕೆ ನಾನು ಒಂದು ಸ್ವಲ್ಪ ದಿನ ನಿಮ್ಮ ಮನೆಗೆ ಉಳ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಬಂದೆ ಕಣ್ಲ.
ಇಬ್ರು ಫ್ರೆಂಡ್ಸ್ ಅಲ್ವೇ ಹೆಂಗೂ ಇಲ್ಲೇ ಉಳ್ಕೊಬಿಡನಿ ಅಂತ ಬಂದೆ. ಇದೇನ್ ಸಾವ್ಕಾರೆ ಹಿಂಗ್ ತಮಾಷೆ ಮಾಡ್ತಾ ಇದ್ದೀರಾ? ನಾನೆಲ್ಲ ತಮಾಷೆ ಮಾಡ್ಲಿ, ನಿಜನೇ ಹೇಳ್ತಾ ಇದ್ದೀನಿ. ನಂದು ಹೇಳಿದ್ನಲ್ಲ, ದೊಡ್ಡ ಪ್ರಾಬ್ಲಮ್ ಹೋಗ್ಬಿಟ್ಟು ಆಸ್ತಿ ಪಾಸ್ತಿ ಎಲ್ಲ ಹಂಗೆ ಹೊಂಟೋಗ್ಬಿಡ್ತು ಕಂಡ. ಆದ್ರೂ ನನಗೇನು ಬೇಜಾರಿಲ್ಲ, ಇನ್ನೂ ಸಂಪಾದನೆ ಮಾಡೋದು ಹೆಂಗೆ ಅಂತ ನನಗೆ ಸಂದ ಗೊತ್ತು. ಅದಕ್ಕೆ ನೀನು ನಿಮ್ಮ ಮನೆಗೆ ಒಂದು 2 ದಿನ ಇರೋಣ ಅಂತ ಹೇಳ್ಬಿಟ್ಟು ಬಂದೆ. ಏನು ಆಸ್ತಿ ಪಾಸ್ತಿ ಎಲ್ಲ ಕಳ್ಕೊಂಬಿಟ್ರಾ? ಏನೂ ಇಲ್ವಾ? ಇಲ್ಲ ಕಣ್ಣ, ಏನೂ ಇಲ್ಲ, ಕೆಟ್ಟಗಳಿಗೆ ಆಗೋಗ್ಬಿಡ್ತು ಕಣ್ಲ. ಅದಕ್ಕೆ ನಿಮ್ಮ ಮನೆಗೆ ನೀವು ಒಂದು 2 ದಿನ ಇದ್ಬಿಟ್ಟು ಹೋಗನಿ ಅಂತ ಹೇಳ್ಬಿಟ್ಟು ಬಂದೆ ಕಣ್ಲ. ಒಂದು 2 ದಿನ ನಿಮ್ಮ ಮನೆಗೆ ಇದ್ಬಿಟ್ಟು ಹೋಯ್ತೀನಿ ಕಣ್ಲ, ಸರಿನಾ? ನಿನಗೇನು ಬೇಜಾರಿಲ್ಲ ತಾನೇ ಎಂಥದನ್ನೂ? ಹಾಂ, ಅಯ್ಯೋ ಸಾವುಕಾರ್ರೆ, ಅಪ್ಪ ನಿಮ್ಮನ್ನ ಮನೆಗೆ ಇರಿಸ್ಕೊಳಕಾಯ್ತದ? ನಮ್ಮಮ್ಮ ಎಕ್ಕಡೆ ತಗೊಂಡಾಗ್ತದ ಅಷ್ಟೇನಿಯ. ಊರವ್ರಿಗೆಲ್ಲನೂ ಮೋಸಗಳು ಮಾಡ್ಕೊಂಡು ಊರಾಗಿರೋರಿಗೆಲ್ಲನೂ ನಾಮ ಹಾಕಿದ್ದೀರಾ. ಆಮೇಲೆ ನಮ್ಮ ಮನೆಗೆ ಇರಿಸ್ಕೊಳ್ಳೋದು, ಆಮೇಲೆ ನಮ್ಮನೆ ಆಸ್ತಿ ಪಾಸ್ತಿನೂ ಎಲ್ಲ ಬರ್ಸ್ಕೊಬಿಟ್ರೆ ಇರೋದು ನಾನು ಹೆಂಗೋ ಸಂದಕ್ಕಿವ್ನಿ. ಈಗ ತಾನೇ ಮದುವೆ ಮಾಡ್ಕೊಂಡು ಹೆಂಡ್ತಿದ್ರೆ ಚೆನ್ನಾಗಿವ್ನಿ. ಇಲ್ಲಪ್ಪ ನಾನಂತೂ ನಿಮ್ಮನ್ನ ಮನೆಗೆ ಇರಿಸ್ಕೊಳ್ಳಲ್ಲ, ಈಗಲೇ ಹೇಳ್ಬಿಟ್ಟಿದ್ದೀನಿ. ನೀವು ನನ್ನ ಬೈಕೊಂಡ್ರು ಪರವಾಗಿಲ್ಲ, ನನ್ನ ಜೀವನ ನಾಳು ಮಾಡ್ಕೊಳಕ್ಕಂತೂ ಇಷ್ಟ ಇಲ್ಲ ಸಾವುಕಾರ್ರೆ, ದಯವಿಟ್ಟು ಕ್ಷಮಿಸ್ಬಿಡಿ ಅಷ್ಟೇನೆ. ಏ ಇವನೇನು ಹಿಂಗೆ ಅಂದ್ಬಿಟ್ಟು ಹೊಂಟೋಗ್ಬಿಟ್ನಲ್ಲ. ಥೂ, ಏನು ಇಬ್ಬರು ಇರಿಸ್ಕೊಳಕ್ಕಿಲ್ಲ ಅಂದ್ಬಿಟ್ರಲ್ಲ. ಛೇ, ಹಿಂಗೆ ಮಾಡ್ತಾನೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಇವನು ಇರಿಸ್ಕೊತಾನೆ ಅಂತ ಅನ್ಕೊಂಡಿದ್ದೆ. ಥೂ, ಎಂಥ ಜನಗಳು 2 ದಿನ ಮನೆಗೆ ಇರಿಸ್ಕೊಂಡು ನಾನು ಸೌದೋಗ್ಬಿಡ್ತಾರೆ. ನಾನು ಸಂದ ಕೊಡಿಸ್ಬೇಕಾರೆ ಎಲ್ಲ ತಿನ್ಕೊಂಡು ಸಂದಾಕಿದ್ರು ಆಸ್ತಿ ಇರೋಗಂಟ. ಈಗ ಆಸ್ತಿ ಹೋಯ್ತು ಅಂತ ಹೇಳ್ಬಿಟ್ಟು ನನ್ನ ಮಗನು ನಾನು ಇರಿಸ್ಕೊಳಕ್ಕೆ ಹಿಂದೆ ಮುಂದೆ ನೋಡ್ತಾವನಲ್ಲ ಇವು ಲೋಪರ ನನ್ನ ಮಕ್ಕಳು. ಇವ್ರಿಗೆಲ್ಲ ನಂಗೆ ದುಡ್ಡಿದ್ದಾಗ ನಂಗೆ ಬುದ್ಧಿ ಬರಬೇಕಿತ್ತು, ಬರಲಿಲ್ಲ. ಎಲ್ಲ ಕಳ್ಕೊಂಡ್ಮೇಲೆ ಈಗ ನನ್ನ ಮಕ್ಕಳು ಬುದ್ಧಿ ಎಲ್ಲ ಗೊತ್ತಾಯ್ತೈತೆ. ಈಗಿನ ಯಾರು ಮನ್ಗಪ್ಪ ಹೋಗ್ಲಿ ಬಿಡು, ನನ್ನ ಕ್ಲೋಸ್ ಫ್ರೆಂಡು ಅವ್ನ ಮನೆಗನ ಹೋಗ್ಬಿಟ್ಟು ಕೇಳ್ತೀನಿ ಇರಿಸ್ಕಂತಾನೆ ಅವನು. ರಾಜಣ್ಣ, ರಾಜಣ್ಣ. ಹೋ ಸಾವ್ಕಾರೆ, ಬನ್ನಿ. ಏನ್ ಸಮಾಚಾರ, ಇಷ್ಟು ದೂರ ಬಂದ್ಬಿಟ್ಟಿದ್ರಾ? ಇವನು ಹೆಂಗೆ ನಮ್ಮಂತಕ್ಕೆ ಬಂದವನೇ? ಆಸ್ತಿ ಎಲ್ಲ ಕಳ್ಕೊಂಬಿಟ್ಟು ಅಂತಾನೆ, ಮತ್ತು ನಮ್ಮಂತಕ್ಕೆ ಏನಕ್ಕೆ ಬಂದವನಿ ನನ್ನ ಮಗ? ಅದೇನು ಅಂತ ಹೇಳಿದ್ರೆ ನಿನ್ನಿಂದ ಒಂದು ಸಹಾಯ ಆಗಬೇಕಿತ್ತು ಕಣ್ಲ, ಅದಕ್ಕೆ. ಹೇಳಿ ಸಾವ್ಕಾರೆ, ಏನ್ ಸಹಾಯ ಆಗ್ಬೇಕಿತ್ತು ಅಂತ ಹೇಳ್ಬಿಟ್ಟು. ನನ್ನ ಕೈಲಾದ್ರೆ ನನ್ನ ಸಹಾಯ ನಾನು ಮಾಡೇ ಮಾಡ್ತೀನಿ, ಇಲ್ಲ ಅಂತ ಎಂದು ಅಂದಿಲ್ವಲ್ಲ ನಿಮ್ಗೆ. ಹೇಳಿ, ಏನ್ ಸಹಾಯ ಮಾಡಬೇಕು ನಿಮ್ಗೆ? ಅದು ಏನು ವಿಚಾರ ಅಂತ ಹೇಳಿದ್ರೆ, ಈಗ ಸ್ವಲ್ಪ ನಾನು ಕಷ್ಟ ಆಗಿದ್ದೀನಿ. ನನ್ನ ಆಸ್ತಿ ಎಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗೋಗ್ಬಿಟ್ಟೈತೆ. ಅದಕ್ಕೆ ಒಂದು ಸ್ವಲ್ಪ ದಿನ, 1-2 ದಿನ ನಿಮ್ಮ ಮನೆಗೆ ಇದ್ಬಿಡೋಣ ಅಂತ ಅನ್ಕೊಂಡಿವ್ನಿ. ಹಾಂ, ನಿಮ್ಮ ಮನೆಗೆ ಇದ್ಬಿಟ್ಟು ಆಮೇಕಿಂದ ಒಂದು ಸ್ವಲ್ಪ ದಿನ ಆದಮೇಲೆ ಹೋಗೋಣ ಹಂಗೆ ಹಿಂಗೆ ಅಂತ ಅನ್ಕೊಂಡಿದ್ದೀನಿ ಕಣ. ಅಷ್ಟೇ ತಾನೇ ಸಾವ್ಕಾರೆ, ಪರವಾಗಿಲ್ಲ, ಬನ್ನಿ. ಅದಕ್ಕೆ ನಾನು ಯಾಕೆ ಇಲ್ಲ ಅಂತ ಅಂದ್ಲಿ? ಏನಾಗಿ ಬೊಗಳ್ತಿದ್ಯಾ? ಇರುವಂತ ಬೊಗಳ್ತಿದ್ಯಲ್ಲ ನೀನು. 2 ದಿನ ನಂತಲ್ವಾ ಅಮ್ಮ, ಇದೇ ಇರಲಿ ಬಿಡು. 2 ದಿನಕ್ಕೆ ನಮ್ಮನೆ ಆಸ್ತಿನೂ ಬರ್ಕೊಂಡು ಮನೆಗಳಲ್ಲ ನಿನ್ನ ಹೆಂಡ್ರು ಕರ್ಕೊಂಬಿಟ್ಟು ದೇಶ ಅಂತ ಓಡೋಗ್ಬಿಡ್ತಾನೆ ಕಳ್ಳ ಅಂತ ನನ್ನ ಮಗ. ಈಗ ಹೆಂಗೋ ಇವನಿಂದ ದೂರ ಇದ್ಬಿಟ್ಟು ಹೆಂಗೋ ಕಣ್ಮರಿ ಆಗ್ಬಿಟ್ಟು ನೆಮ್ಮದಿಗನ ಇದೆಯಾ? ಮತ್ತೆ ಆಮೇಲೆ ಎಂಡ್ರನ್ನ ಆಸ್ತಿನ ಪಾಸ್ತಿನ ಎಲ್ಲ ಕಳ್ಕೊಂಡು ಬೀದಿಗೆ ಬರಬೇಕು, ಇವನ್ ತರ ನೀನು ಬೀದಿಗೆ ಬರಬೇಕು ಅಂತ ಮಾಡಿದ್ಯಲ್ಲ. ಅವನೇನು ಸರಿಯವನೇ ಅಂತ ಅನ್ಕೊಬಿಟ್ಟ ಯಾವಳನ್ನ ಎಣ್ಣೆಗಳು ಸಿಗ್ಲಿ ಅಂತ ಕಿಸ್ಕೊಂಡು ಹೋಯ್ತಾನೆ. ಅಷ್ಟು ಸಾಲದು ಅಂತ ಹೇಳ್ಬಿಟ್ಟು ಕಂಡರ ಆಸ್ತಿ ಹೊಡೆದ್ರಾಗೆ ಎತ್ತಿದ ಕೈ ಅಂತ ಹೇಳ್ಬಿಟ್ಟು ನಮ್ಗೇನು ಗೊತ್ತಿಲ್ವೇಲ್ಲ. ಇವನನ್ನ ಮನೆಗಿರ್ಸ್ಕೊಂತಾನೆ. ನೀನೇನು ಅವ್ನು ಮನೆಗಿರ್ಸ್ಕೊತೀನಿ ಅಂತಂದ್ರೆ ನಾನು ಮನೆ ಬಿಟ್ಬಿಟ್ಟು ಹೊಂಟೈತೀನಿ ಅಷ್ಟೇ. ನಾನು ಈ ಮನೆಗೆ ಒಂದು ಕ್ಷಣ ಇರಕ್ಕಿಲ್ಲ. ಅಮ್ಮ, ಮುಚ್ಕೊಂಡು ನಡೀದ ಒಳಗಡಿಕೆ. ಅದು ಸಾವುಕಾರ್ರೆ, ಅದು ನಮ್ಮಮ್ಮ. ನಡಿ ಅಂತ ಹೇಳಿದ್ನಲ್ಲ ಒಳಗಡೆ. ಇಲ್ಲೇ ನರಿಕತೆ ಹೊಡ್ಕೊಂಡು ನಿಂತ್ಕೊಂಡಿದ್ಯಲ್ಲ, ನೋಡಿಯೋ ಒಳಗಡೆ ಕಷ್ಟಪಟ್ಬಿಟ್ಟು ಏನೋ ಹಿಂಗೋ ಮನೆ ಕಟ್ಕೊಂಡು ಇವಾಗ ನೆಮ್ಮದಿಗಿರೋಣ ಅಂತ ಅನ್ಕೊಂಡಿದೀವಿ. ಆ ನೆಮ್ಮದಿನೂ ಕಳ್ಕೋಬೇಕು ಅಂತ ಮಾಡ್ಬಿಟ್ಟು ನನ್ನ ಮಗ. ದಯವಿಟ್ಟು ಇಲ್ಲಿಂದ ಹೋಗ್ಬೋದು. ನಮ್ಮ ಮನೆಗೆ ಹೆಣ್ಮಕ್ಳವರೇ ಸಂಸಾರಸ್ಥರು ಮನೆ ಇದು. ನಾವೆಲ್ಲ ಹಂಗೆಲ್ಲ ಬೇರೆಲ್ಲ ಇರಿಸ್ಕೊಳಕ್ಕಿಲ್ಲ. ಸುಮ್ಮನೆ ನೀವು ಇಲ್ಲಿಂದ ಹೋಯ್ತಾ ಇರ್ರಿ. ಯಪ್ಪ, ಥೂ, ನನ್ನ ಬಗ್ಗೆ ಇಷ್ಟೆಲ್ಲ ಕೆಟ್ಟ ಮಾತುಗಳೆಲ್ಲ ಮಾತಾಡ್ತಾರಲ್ಲ ಇವರು. ನಾನೇ ರಾಜನ್ ಥರ ಇದ್ದೆ, ಹೆಂಗೆಲ್ಲ ಮಾತಾಡ್ತಾವ್ರೆ. ಇವ್ರನ್ನೆಲ್ಲ ಸುಮ್ಮನೆ ಬಿಡಬಾರ್ದು, ಇವ್ರಿಗೆಲ್ಲ ಸರಿಯಾಗಿ ಬುದ್ಧಿ ಕಲಿಸ್ಬೇಕು, ಚೆನ್ನಾಗಿ ಬೆಳೆದ್ಬಿಟ್ಟು. ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ. ನನ್ನ ಮಕ್ಕಳು ಮನೆಗೆ ಇರಿಸ್ಕೊಳಕ್ಕೆ ಒಪ್ಕೋತಿಲ್ವಲ್ಲ ನನ್ನ. ಏನು ಮಾಡ್ಲಪ್ಪ ಶಿವ, ಇದೊಂದು ಮನೆ ಕೇಳ್ಬಿಡೋಣ. ಸೋಮಣ್ಣ. ಓ ಹೇಳಪ್ಪ ಸಾವ್ಕಾರ, ಎಷ್ಟು ದೂರ ಬಂದ್ಬಿಟ್ಟೆ? ಬಾಬಾ, ನಿನ್ನ ಹತ್ರ ಏನೋ ಸಹಾಯ ಕೇಳಬೇಕು ಅಂತ ಬಂದೆ. ನೋಡಪ್ಪ, ನಾ ಮನೆಗಿರ್ತೀನಿ ಅಂತಾಗಲಿ, ಇಲ್ಲೇ ಒಂದು ಸ್ವಲ್ಪ ದಿನ ಇದ್ಬಿಟ್ಟು ಉಳ್ಕೊತೀನಿ ಅಂತಾಗಲಿ, ಅಂಥ ಸಹಾಯ ಬಿಟ್ಬಿಟ್ಟು ಬೇರೆ ಏನೋ ಸಹಾಯ ಇದ್ರೆ ಕೇಳ. ಬೇಕಾದ್ರೆ ಒಂದು ಭರ್ಜರಿ ಊಟ ಮಾಡಿಸ್ಕೊಟ್ಬಿಡ್ಲಾ, ಮಾಡ್ಕೊಡ್ತೀನಿ, ತಿಂದುಬಿಡ್ಕೊಂಡ್ಲ. ಅದು ಬಿಟ್ಬಿಟ್ಟು ಮನೆಗಿರಿಸ್ಕ ಮಾಡು ಅಂತ ಹೇಳ್ಬಿಟ್ಟು ಏನು ಹೇಳ್ಬೇಡ. ನನಗೆ ಸೋಮಣ್ಣ ಎಲ್ಲ ಫೋನ್ ಹಾಕಿದ್ರು, ಹಿಂಗೆ ಬಂದಿದ್ರು ಅಂತ ಹೇಳ್ಬಿಟ್ಟು ಕಂಡ್ಲ. ನಮ್ಮ ಮನೆಗಿರಿಸ್ಕೊಳಕ್ಕೆ ಆಗಕ್ಕಿಲ್ಲ, ನಮ್ಮ ಮನೆಗೆ ಯಾರು ಒಪ್ಪಕ್ಕಿಲ್ಲ. ನಮ್ದೆಲ್ಲ ತುಂಬಿ ಸಂಸಾರ, ನಾವೆಲ್ಲ ಸಂದಾಕಿದ್ದೀವಿ. ಮುತ್ತಿದಾಗ ಯಾರೋ ಬರೋದು ನಮ್ಮ ಸಂಸಾರಕ್ಕೆಲ್ಲ ಇಷ್ಟ ಆಗಕ್ಕಿಲ್ಲ. ಬೇಕಾದ್ರೆ ಒಂದು 5,000 ರೂಪಾಯಿ ದುಡ್ಡು ಕೊಡ್ತೀನಿ, ಖರ್ಚು ಮಾಡ್ಕ. ಅದು ಹಂಗಲ್ಲ ಕಂಡ್ಲ, ಭಾಳ ಕಷ್ಟ ಆಗಿದ್ದೀನಿ. ಅಯ್ಯಪ್ಪ ದೇವ್ರೇ, ಎಲ್ರಿಗೂ ಕಷ್ಟ ಬರ್ತದೆ ಅನ್ಭವಿಸ್ಬೇಕು ಅಷ್ಟೇನಿಯ. ಹಂಗಂತ ಸಂಸಾರದೊಳಗಡೆ ಫ್ರೆಂಡ್ಸ್ಗಳನ್ನ ಬಿಟ್ಕೊಳಕ್ಕೆ ನಮ್ಮ ಮನೆಗೆ ಒಪ್ಕೊಳಕ್ಕಿಲ್ಲ ಕಣಪ್ಪ, ಸರಿನಾ? ನಿನಗೂ ಗೊತ್ತಿಲ್ದಿರೋದು ಏನೈತೆ, ನಮ್ಮ ಮನೆಗೆ ಹೆಂಡ್ತಿ ಭಾಳ ಸ್ಟ್ರಿಕ್ಟು, ಸರಿನಾ? ದುಡ್ಡು ಬೇಕಾರೆ ಬಾ, ಯಾವಾಗ ಕೊಡ್ತೀನಿ. ಥೂ, ನನ್ನ ಬಾಳ್ಗಿಷ್ಟು ಬೆಂಕಿ ಯಾಕ. ಇವರಂತೂ ಯಾರೊಬ್ರು ನನಗೆ ಸಹಾಯ ಮಾಡೋಕ್ಕಿಲ್ಲ, ಅಂದರೆ ಸಹಾಯ ಮಾಡೋಕ್ಕಿಲ್ಲ. ಎಲ್ಲ ನನ್ನ ಹತ್ರ ಕಿತ್ಕೊಂಡು ತಿನ್ನ ಕಂತ್ರಿ ನನ್ನ ಮಕ್ಕಳೇನೆಯ. ಥೂ,